ಆತ್ಮೀಯ ವೀಕ್ಷಕರೇ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಭಯಾನಕ ಮರ್ಡರ್ ನಡೀತು. ಅದು ಬೆಂಗಳೂರಿನ ಮಟ್ಟಿಗೆ ತುಂಬ ಹೈ ಪ್ರೊಫೈಲ್ ಮರ್ಡರ್ ಅಂತಲೇ ಹೇಳ್ಬೋದು. ಆನೆಪಾಳ್ಯ, ನೀಲ್ಸಂದ್ರ ಮತ್ತು ಜಾನ್ಸನ್ ಮಾರ್ಕೆಟಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥ ಹೈದರ್ ಅಲಿ ಅವರ ಮರ್ಡರ್ ಅದು. ಈ ಬಗ್ಗೆ ಮಾತನಾಡೋದಕ್ಕೆ ಹೈದರ್ ಅಲಿ ಅವರ ಹತ್ತಿಗೆ ಅಬೀದ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹಿಂದೆ ಏನಾಗಿತ್ತು ಅನ್ನೋದನ್ನು ಕೇಳ್ತಾ ಹೋಗೋಣ. ನಿಮ್ಮ ಕೊಲೆಗೆ ಕಾರಣ ಏನು ಮೇಡಮ್? ಹೈದರ್ ಅಲಿ ಅವ್ರ ಕೊಲೆಗೆ ಕಾರಣ ಏನು ಪ್ರಮುಖವಾಗಿ? ಕೊಲೆಗೆ ಕಾರಣ ಅಂದರೆ ಅವನು ಯಾವ ಥರ ಯಾರು ಶತ್ರು ಯಾರು ವೈರಿಗಳಿರಲಿಲ್ಲ. ಆದರೆ ಅವರು ಚೆನ್ನಾಗಿ ಆಗ್ತಾ ಇದ್ದಾರೆ, ಒಂದೊಳ್ಳೆ ಹೆಸರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ಚೆನ್ನಾಗಿ ಆಗಬಾರ್ದು. ಅವ್ರು ಏನು ಒಳ್ಳೆ ಹೆಸರು ತಗೊಂಡಿದ್ರು ಅದನ್ನು ಕೆಡಿಸ್ಬೇಕು. ಮತ್ತು ಇನ್ನು ಎಲೆಕ್ಷನ್, ನಮ್ಮ ಹಸ್ಬೆಂಡ್ದು ಎಲೆಕ್ಷನ್ ಇತ್ತು, ವಾರ್ಡ್ ಪ್ರೆಸಿಡೆಂಟ್ ಸೈಯದ್ ಸಲೀಮ್ ಅಂತ ಶಾಂತಿನಗರ ಕ್ಷೇತ್ರದಲ್ಲಿ. ಅವ್ರಿಗೆ ಸೀಟ್ ಸಿಗಬಾರ್ದು. ಇನ್ನು ತಮ್ಮ ಚೆನ್ನಾಗಿದ್ದರೆ ಇನ್ನು ಅಣ್ಣನಿಗೆ ಇನ್ನೂ ಒಳ್ಳೇದಲ್ವಾ, ಅವರೇ ಎಲ್ಲ ಸಪೋರ್ಟ್ ನಮಗೆ ಮಾಡ್ತಿದ್ದಿದ್ದು. ಸೊ ಆ ಕಾರಣ ಅದು ದ್ವೇಷ ಇಟ್ಕೊಂಡು ಹೀಗೆ ಮಾಡಿರೋದು. ಹಂಗಂದ್ರೆ ಇದು ಎಲೆಕ್ಷನ್ ಸಲುವಾಗಿ ಆಗಿರೋ ಕೊಲೆ ಅಂತ ಹೇಳ್ತಾ ಇದ್ದೀರಾ ನೀವು? ಎಲೆಕ್ಷನ್ ಸಲುವಾಗಿ ಆಗಿದೆ, ಮತ್ತು ಬೇರೆ ಕಾರಣ ಚೆನ್ನಾಗಿ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇದ್ದು ಈ ಥರ ಮಾಡಬೇಕಂದ್ರೆ ಬೇರೆ ಏನೋ ದ್ವೇಷ ಇತ್ತು. ಇದಕ್ಕೆ ಮುಂಚೆನೂ ಒಂದು ಗಲಾಟೆ ಆಗಿತ್ತು. ಕೂತ್ಕೊಂಡು ಅವರು ರಾಜಿಯಾಗಿ ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಮ್ಮ ಕುರಾನ್ ಮೇಲೆಲ್ಲ ಸತ್ಯ ಇಟ್ಟು, ಇಲ್ಲ ಇದಕ್ಕೆ ಮೇಲೆ ನಾವು ಚೆನ್ನಾಗಿರೋಣ, ಈ ಥರ ಏನೂ ದ್ವೇಷ ಬೇಡ, ನಾವು ಇಬ್ಬರು ಎಲ್ಲ ಸಹೋದರರಾಗಿರೋಣ ಅಂತ ಹೇಳಿ ಮಾತಾಗಿದ್ದಿದ್ದು. ಮತ್ತು ಹೀಗೆ ಚೆನ್ನಾಗಿದ್ದುಕೊಂಡು ಇದು ಮಾಡಿರೋದು. ಇನ್ನು ನಮ್ಮ ಮನೇಲಿ ನೋಡಿ, ನಮ್ಮ ಯಜಮಾನ್ರಿಗೆ ಒಳ್ಳೆ ಹೆಸರಿದೆ. ಅವ್ರಿಗೆ ನಮ್ಮ ಮನೇಲಿರೋ ಗಂಡು ಮಕ್ಕಳಿಗೆ ಯಾವ ವಿಧವಾದ ಪ್ರೊಟೆಕ್ಷನ್ನು ಇಲ್ಲ. ಇದಕ್ಕೆ ಮೇಲೆ ಅವ್ರಿಗೇನಾದರೂ ಒಂದು ಅನಾಹುತ ಆದರೆ ಇವ್ರು ಮೂವರೇ ಕಾರಣ. ಅಬ್ಬಾಸ್, ಸುಲ್ತಾನ್, ನಾಜು, ಇವ್ರು ಮೂವರೇ ಕಾರಣ. ಇನ್ನು ನಾಜು ಆಚೆ ಬಂದಿನೂ ಏನು ಸುಮ್ಮನೆ ಇರಲ್ಲ, ಮತ್ತೆ ಏನಾದರೂ ಹಾಗೆ ಆಗುತ್ತೆ. ಅದಕ್ಕೆ ನಮ್ಮ ಮಕ್ಕಳು ಇದ್ದಾರೆ, ಎಲ್ಲರೂ ಓದ್ತಾ ಇದ್ದಾರೆ, ಅವ್ರ ಎಜುಕೇಷನ್ಗೆ ಹೋಗ್ತಾ ಬರ್ತಾ ದಾರಿಯಲ್ಲಿ. ಮತ್ತು ನಮ್ಮ ಮನೆ ಗಂಡು ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ಯಜಮಾನ್ರು ರಾತ್ರಿ ಹಗಲು ಎಲ್ಲ ಫೀಲ್ಡಲ್ಲೇ ಇರ್ತಾರೆ, ಆಚೆ ಕಡೆ ಸೋಷಿಯಲ್ ವರ್ಕ್ ಮಾಡಿಕೊಂಡೇ ಇರ್ತಾರೆ. ನಮಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡಬೇಕು, ಅವ್ರ ಜೀವಕ್ಕೆ ಯಾವ ಅಪಾಯನೂ ಬರಬಾರ್ದು ಅಂತ ನಾನು ಕೇಳ್ಕೊತಿದ್ದೀನಿ. ಮೇಡಮ್, ಇವಾಗ ನಾಜು, ಇನ್ನೊಂದು ಅಬ್ಬಾಸ್ ಮತ್ತು ಸುಲ್ತಾನ್ ಅಂತ 3 ಹೆಸರು ಹೇಳಿದ್ರಿ. ಈ ಮೂವರು ಯಾರು? ಮತ್ತು ಅವ್ರಿಗೆ ಹೈದರ್ ಅವ್ರ ಮೇಲೆ ಏನು ಸಿಟ್ಟಿತ್ತು? ಯಾಕೆ ಅವರು ಆ ರೀತಿ ಕೊಲೆ ಮಾಡೋಂಥ ಒಂದು ನಿರ್ಧಾರಕ್ಕೆ ಬಂದರು? ಸರ್, ಇವ್ರು 3 ಜನನೂ ಒಳ್ಳೆ ಸ್ನೇಹಿತರೆ. ಇವ್ರು ಚೆನ್ನಾಗೇ ಇದ್ದಿದ್ದು. ಅದೇ ಹೇಳ್ಬೇಕಂದ್ರೆ ಇವರು ಚೆನ್ನಾಗಿದ್ದುಕೊಂಡು ಈಗ ಅವ್ನು ಚೆನ್ನಾಗಿ ಆಗ್ತಾ ಇದ್ದಾನಲ್ವಾ, ಚೆನ್ನಾಗಿ ದುಡ್ಡು ಕಾಸಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದಾನೆ, ರಾಜಕೀಯದಲ್ಲೂ ಚೆನ್ನಾಗಿದ್ದಾನೆ, ಎಲ್ಲ ಕಡೆ ಚೆನ್ನಾಗಿದ್ದಾನೆ. ಇವನು ಚೆನ್ನಾಗಿರಬಾರ್ದು, ನೀಲ್ಸಂದ್ರ ಅಲ್ಲಿ ನಾವೇ ಅನ್ನೋದೊಂದು ಅವ್ರಿಗೆ ಇದಿತ್ತು. ನಾವೇ ಬದುಕಬೇಕು, ನಾವೇ ಚೆನ್ನಾಗಿರಬೇಕು ಅಂತ ಒಂದಿದ್ದು. ಮತ್ತು ಅವ್ನಿಗೆ ಯಾರೂ ಶತ್ರುನೇ ಇಲ್ಲ, ಯಾರೂ ಆ ಥರ ಒಂದು ಎನಿಮಿ ಇಲ್ಲ ಅಲ್ವಾ. ಇವ್ರು ಮೂವರೇ ಇದಕ್ಕೆ ಕಾರಣ. ಇವರೇ ಮಾಡಿಸಿರೋದು. ಅವ್ನು ದುಬೈಯಲ್ಲೇ ಕೂತ್ಕೊಂಡು ಇಷ್ಟೆಲ್ಲ ಹೀಗೆ ಮಾಡಬೇಕು. ಈಗ ಹೊಡೆದಿರೋರೇನು ಅವ್ರ ಹತ್ರ ಅವರು ಅಷ್ಟು ಕೋಟ್ಯಾಧೀಶ್ವರರಲ್ಲ. ಇವಾಗ ಅವ್ರಿಗೆ ತಿನ್ನಕ್ಕೆ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ. ಇವರು ದುಡ್ಡು ಕೊಟ್ಟು ಇದೆಲ್ಲ ಮಾಡಿಸಿ ಸ್ಕೆಚ್ ಮಾಡಿರೋದಿದು. ಇನ್ನು ಕಾರಣ ಅಂದರೆ ಇಷ್ಟೇ ಸರ್ ಕಾರಣ. ಅವ್ನು ಚೆನ್ನಾಗಿ ಆಗ್ತಾ ಇದ್ದಾನೆ. ಇನ್ನು ಎಲೆಕ್ಷನ್ಗೆ ಎಲ್ಲಿ ಇವ್ರ ಅಣ್ಣನಿಗೊಂದು ಸಪೋರ್ಟ್ ಇವನೇ ನಿಲ್ಲಬೇಕಲ್ವಾ, ಇದು ನಿಲ್ಲಬಾರ್ದು, ಇವ್ರು ಚೆನ್ನಾಗಿ ಆಗಬಾರ್ದು ಅಂತ ಒಂದು ಕಾರಣ ಅಷ್ಟೇ. ಮೇಡಮ್, ಹಾಗಾದರೆ ಇಲ್ಲಿನ ಲೋಕಲ್ MLA ಎನ್ ಎ ಹ್ಯಾರಿಸ್ ಅವರು ನಿಮ್ಮ ಪತಿ ಸಲೀಮ್ ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ, ಈ ಬಾರಿ BBMP ಎಲೆಕ್ಷನ್ ಬಂದರೆ ಆ ರೀತಿ ಭರವಸೆ ಕೊಟ್ಟಿದ್ರು. ಅದಕ್ಕೋಸ್ಕರ ಹೈದರ್ ಅವರು ತಯಾರಿ ಮಾಡ್ಕೊಂಡು ಓಡಾಡ್ತಾ ಇದ್ರ. ಇದರಿಂದ ಬೇರೆಯವ್ರಿಗೆ ಸಿಟ್ಟಿತ್ತ ಹೈದರ್ ಅವ್ರ ಮೇಲೆ? ಇಲ್ಲ, ಶಾಸಕರೇನು ನಮಗೇನು ಹೇಳಲಿಲ್ಲ ಈ ಥರ ಸೀಟ್ ಕೊಡ್ತೀವಿ ಅಂತ. ಆದರೆ ಜನಗಳ ಬಾಯಲ್ಲಿ, ಎಲ್ಲರ ಬಾಯಲ್ಲೂ ಇದೇ ಇತ್ತು, ಸಲೀಮ್ ಗೆಲ್ಲಬೇಕು, ಸಲೀಮ್ಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ಈ ಥರ ಮಾತುಕತೆ ಆಗ್ತಾ ಇತ್ತು. ಅದಾಗಿ ಇದೆಲ್ಲ ನೋಡ್ತಾ ಇವರೆಲ್ಲ ಅಣ್ಣ ತಮ್ಮಂದಿರು ಒಳ್ಳೆ ಹೆಸರು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಮೇಲೆ ಇವ್ರು ಈ ಥರ ಹೆಸರು ತಗೋಬಾರ್ದು ಅಂತ ಮಾಡಿರೋದಷ್ಟೇ. ಮೇಡಮ್, ಇದೇ ರೀತಿ ಹಿಂದೆ ಏನಾದರೂ ಹೈದರ್ ಅವ್ರ ಮೇಲೆ ಅಟ್ಯಾಕ್ಗಳಾಗಿದ್ವಾ ಇದಕ್ಕೂ ಮೊದಲು? ಇದಕ್ಕೆ ಮೊದಲು ಆಗಿತ್ತು. ಅದೇ ಗಲಾಟೆ ಆಗಿತ್ತು ಇವರಿಬ್ಬರಲ್ಲಿ. ಒಂದು 3-4 ವರ್ಷ ಮಾತಿರಲಿಲ್ಲ. ಮತ್ತೆ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು, ಇಲ್ಲ ನೀವಿಬ್ಬರು ಚೆನ್ನಾಗಿರಬೇಕು, ಮಾತಾಡಬೇಕು ಅಂತ ಹೇಳಿ ಆಚೆ ಎಲ್ಲ ಕುಂಡ್ರಿಸಿ ಮಾತಾಡಿ, ಅಷ್ಟು ದೊಡ್ಡ ಸತ್ಯ ಇಕ್ಕಿದ್ಮೇಲೆ, ನಮ್ಮ ಕುರಾನ್ ಮೇಲೆ ಆಣೆ ಇಟ್ಟು ಸತ್ಯ ಮಾಡಿದ್ಮೇಲೆ ಆ ಕುರಾನ್ಗೆ ಮರ್ಯಾದೆ ಕೊಟ್ಟು, ಶಹನವಾಜ್ ಇರ್ತಾರೆ,
ಹೌದು. ಹೈದರ್ ಅವರೆಲ್ಲ ಇದ್ರು, ಎಲ್ಲರೂ ಇದ್ರು. ಅವರು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಒಟ್ಟು ಕೂತು ಇನ್ಮೇಲೆ ನೀವು ಒಳ್ಳೆ ಫ್ರೆಂಡ್ಸ್ ಆಗಿರಿ ಅಂತ ಹೇಳಿ ಅವ್ರನ್ನ ಸೇರಿಸಿಬಿಟ್ಟು ಸುತ್ತಾಡಿದ್ದಾರೆ. ಅವರು ಚೆನ್ನಾಗಿ ಫೋನ್ ಕಾಂಟ್ಯಾಕ್ಟ್ಸು ಚೆನ್ನಾಗಿತ್ತು, ಮಾತುಕತೆ ಚೆನ್ನಾಗೇ ಇತ್ತು. ಚೆನ್ನಾಗಿದ್ದುಕೊಂಡು ಈ ಥರ ಬೆನ್ನಿಂದೆ ಮಾಡಿರೋದು, ಇದು ಎಲ್ಲ ಸ್ಕೆಚ್ ಹಾಕಿ ಮಾಡಿರೋದು ಸರ್. ಹೊಡಿಯೋರಾದ್ರೆ ಅಯ್ಯೋ ನಮ್ಮ ಹೈದರನು ಸ್ವಲ್ಪ ಹುಷಾರಾಗಿರ್ತಿದ್ದ, ಅಯ್ಯೋ ಎದುರುಗಡೆ ನಮ್ಗೆ ಯಾರೋ ಒಬ್ಬ ಇದ್ದಾನೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ ಅಂತಿದ್ರೆ ಅವ್ನು ಚೆನ್ನಾಗಿರ್ತಾ ಇದ್ದ ಅಲ್ವಾ. ಆ ಥರ ಏನು ಇಲ್ಲ ಸರ್. ಈಗ ನಮ್ಮ ಮನೇಲಂತೂ ನಾವು ಹೆಂಗೆ ಬದುಕ್ತಾ ಇದ್ದೀವಿ, ನಮ್ಗೆ ಊಟ ಸೇರ್ತಿಲ್ಲ, ನಮ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮನೆಗಿದ್ದಿದ್ದೆ ಅವರೇ ಸರ್. ನಮ್ಮನ್ನ ಎಲ್ಲರೂ ಎಲ್ಲರನ್ನೂ ಒಂದೇ ರೀತಿ ನೋಡ್ತಿದ್ದ. ಇವರು ಅವರು ಅಂತ ಏನಿಲ್ಲ, ಎಲ್ಲರನ್ನ ಪ್ರೀತಿಯಿಂದ ನೋಡ್ತಾ ಇದ್ದ. ಈಗ ಅವ್ರ ತಾಯಿಗೆ, ಅವ್ರ ಅಕ್ಕ ತಂಗಿರಿಗೆ, ಅವ್ರ ಅಣ್ಣ ತಮ್ಮಂದಿರಿಗೆ ನಾವು ಏನು ಹೇಳೋಕ್ಕಾಗ್ತಿಲ್ಲ. ನನಗೆ ನಾನೇ ಸಮಾಧಾನ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನಮ್ಗೆ ಅಷ್ಟು ಬೇಜಾರಿದೆ. ನಮ್ಮ ಮಕ್ಕಳಂತೂ ಅವ್ರ ಗೋಳಾಟ ನೋಡೋಕ್ಕಾಗ್ತಾಯಿಲ್ಲ, ಅವ್ರ ಮಕ್ಕಳು ಗೋಳಾಟ ನೋಡೋಕ್ಕಾಗ್ತಾಯಿಲ್ಲ. ಈ ಥರ ನಡಿಬಾರ್ದಾಗಿತ್ತು ಸರ್. ಆದರೆ ಏನೇ ಒಂದು ಆ ಥರ ಒಂದು ಶತ್ರು ಇದ್ರೂ ಈ ಥರ ಕ್ರೂರವಾಗಿ ಹೊಡೆಯೋದು ಇದು ಹೇಳಿತನ, ಈ ಥರ ಮಾಡಬಾರ್ದಿತ್ತು. ಮೇಡಮ್, ನೀವು ಅವಾಗಲೇ ಹೇಳುವಾಗ ಅಬ್ಬಾಸ್ ಅನ್ನೋ ಒಂದು ಹೆಸರು ಹೇಳಿದ್ರಿ. ಅಬ್ಬಾಸ್ಗೂ ಮತ್ತು ಹೈದರ್ ಅಲಿ ಅವ್ರಿಗೂ ಏನು ಸಂಬಂಧ? ಹೈದರ್ ಅಲಿ ಅವರು ಕೊಲೆ ಮಾಡೋದಕ್ಕೆ ಅಬ್ಬಾಸ್ ಅವರು ಏನು ಪಾತ್ರ ವಹಿಸಿದ್ದಾರೆ? ಅಬ್ಬಾಸ್ ಅವ್ರ ಹೆಸರನ್ನು ನೀವು ಹೇಗೆ ಹೇಳ್ತಾ ಇದ್ದೀರಾ? ನಿಮಗೆ ಒಂದು ಸಂದೇಹ, ಡೌಟ್ ಬಂದಿದ್ದ ಹೇಗೆ? ಅಂದರೆ ಇವರು ಒಳ್ಳೆ ಸ್ನೇಹಿತರಾಗೇ ಇದ್ದರು, ಒಳ್ಳೆ ಒಡನಾಟ ಇತ್ತು ಇವರಿಬ್ಬರಿಗೂ. ನಾಜುನು ಚೆನ್ನಾಗೇ ಇದ್ದ, ಸುಲ್ತಾನ್ ಇವರೆಲ್ಲ ಚೆನ್ನಾಗೇ ಇದ್ದರು, ಜೊತೇಲಿ ಚೆನ್ನಾಗೇ ಇದ್ದರು. ಮತ್ತು ಈ ಎಲೆಕ್ಷನ್ದು ಮತ್ತೆ ಇವನು ಒಳ್ಳೆ ಹೆಸರು ಮಾಡೋಕ್ಕೆ ಮುಂದಾದ. ಆಮೇಲೆ ಒಳ್ಳೆ ಎಲ್ಲಿ ನಮಗಿಂತ ಚೆನ್ನಾಗಿ ಆಗ್ತಾನೋ, ಮತ್ತು ಏರಿಯಲ್ಲಿ ಎಲ್ಲಿ ಇವನು ಒಳ್ಳೆ ಹೆಸರು ತಗೋತಾನೋ, ಇವನಿದ್ರೆ ತಾನೇ ಇದಲ್ಲ, ಇವನ್ನೇ ಮುಗಿಸ್ಬಿಟ್ರೆ ನಾವೇ ಚೆನ್ನಾಗಿರ್ಬೋದಲ್ಲ ಅನ್ನೋ ಒಂದು ಕಾರಣ. ಇನ್ನೂ ಎಲೆಕ್ಷನ್ಗೆ ನಮ್ಮ ಯಜಮಾನ್ರು ಎಲ್ಲಿ ಎಲೆಕ್ಷನಲ್ಲಿ ನಿಂತು ಇವ್ರು ಗೆಲ್ತಾರೋ, ಯಾಕಂದರೆ ಇವರಿಬ್ಬರದು ಒಳ್ಳೆ ಹೆಸರಿದೆ, ಎಲ್ಲರ ಒಪಿನಿಯನ್ ಚೆನ್ನಾಗಿದೆ ಇವ್ರ ಬಗ್ಗೆ, ಪಬ್ಲಿಕಲ್ಲಿ ಚೆನ್ನಾಗಿದ್ದಾರೆ ಇವರಿಬ್ಬರೂ. ಯಾರಿಗೂ ಒಂದು ಕೆಟ್ಟದ್ದು ಮಾಡೋದಾಗಲಿ, ಯಾರನ್ನ ಒಂದು ತಪ್ಪಾಗಿ ಮಾತಾಡೋದು, ಒಂದು ಕೆಟ್ಟ ದೃಷ್ಟಿ ಯಾವುದೂ ಇಲ್ಲ. ಇವರು ಒಂದು ಬಡವ್ರಿಗೆ ಹೊಟ್ಟೆ ತುಂಬ್ತಾರೆ ಹೊರತು ಒಳ್ಳೆಯವ್ರಿಗೂ ಅಷ್ಟೇ ಕೆಟ್ಟವ್ರಿಗೆ ಎಲ್ರಿಗೂ ಚೆನ್ನಾಗಿ ನೋಡ್ತಿದ್ರು. ಹಾಗಾಗಿ ಇದೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತೆ ಅವತ್ತು 23ನೇ ತಾರೀಕು ರಾತ್ರಿ 1:30 ಗಂಟೆ ಸುಮಾರಿಗೆ ಹೈದರ್ ಅಲಿ ಅವ್ರಿಗೆ ಹಿಂಗಾಗಿದೆ ಅಂತ ಒಂದು ನಿಮಗೆ ಫೋನ್ ಕಾಲ್ ಬಂದಾಗ ಹೇಗಿತ್ತು ನಿಮ್ಗೆ ಫಸ್ಟ್ ರಿಯಾಕ್ಷನ್? ನೀವು ನಂಬಿದ್ರಾ ಈ ರೀತಿ ಆಗುತ್ತೆ, ಅಥವಾ ಮೊದಲು ಅನ್ಕೊಂಡಿದ್ರಾ ಈ ರೀತಿ ಏನಾದರೂ ಸುಳಿವು ಸಿಕ್ಕಿತ್ತಾ ಹೈದರ್ ಅವ್ರಿಗೆ ಈ ರೀತಿ ಬೆದರಿಕೆ ಇದೆ, ಥ್ರೆಟ್ ಬರ್ತಾ ಇದೆ, ಈ ರೀತಿ ಆಗ್ಬೋದು ಅಂತ ಅವತ್ತು ಫೋನ್ ಬಂದಾಗ ನಿಮ್ಗೆ ಏನು ಅನಿಸಿತ್ತು ಫಸ್ಟ್? ನಮಗೆ ನಾವು ನಂಬಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಾವು ಏನು ಇದು ನಿಜನಾ ಇಲ್ಲ ಕನಸ ನಮ್ಗೊಂದು ಅರ್ಥ ಆಗಲಿಲ್ಲ. ಹೆಂಗೆ ನಂಬೋದು? ಇದು ಹೇಳ್ತಾ ಇದ್ದಾರೆ, ಇನ್ನು ಏನೋ ಸುಳ್ಳು ಹೇಳ್ತಾ ಇದ್ದಾರೆ, ಏನು ನಮ್ಮ ಹತ್ರ ಜೋಕ್ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಾವು ಅಲ್ಲಿ ಹೋಗಿ ನೋಡಿದ್ದೆ ನಮ್ಮ ಪ್ರಾಣ ಹೋದಂಗೆ ಆಯಿತು. ನಮ್ಮ ಕೈಯಲ್ಲಿ ನಂಬಕ್ಕಾಗಿಲ್ಲ. ತುಂಬ ಕ್ರೂರವಾಗಿ, ಅಂದರೆ ಯಾವ ಮನುಷ್ಯನಿಗೂ ಈ ಥರ ಮಾಡಬಾರ್ದು, ಈ ಥರ ಹೊಡಿಬಾರ್ದಾಗಿತ್ತು. ಎಷ್ಟು ಅವನ ಮನಸ್ಸಲ್ಲಿ ದ್ವೇಷ ಇದ್ದರೆ ಈ ಥರ ಮಾಡಿರ್ತಾನವನು. ಅದು ಇವನಿಗೆ ಇವನಿಗೆ ಸಾವು ಬರುತ್ತೋ, ಇವನು ಹೇಗೆ ಸಾಯ್ತಾನೋ ಅದು ಗೊತ್ತಿಲ್ಲ. ಅಲ್ಲಿ ಎದುರುಗಡೆ ನಿಂತು ಬೇರೆ ನೋಡಿದ್ದಾನೆ. ಒಬ್ಬರನ್ನ ಹೊಡಿತಾ ಇದ್ದೀವಿ ಅಂದರೆ ನಾವು ಒಂದು ಬೇಡ ಹೊಡಿಬೇಡ್ರಿ ಅಂತ ಅವ್ರನ್ನ ಈಗ ಕ್ಲಿಯರ್ ಮಾಡ್ತೀವಿ. ಆದರೆ ಇವನೇ ಸ್ವತಃ ಅಲ್ಲಿ ನಿಂತು ನೋಡಿದ್ದಾನೆ, ಹೆಂಗೆ ಹೊಡಿತಾ ಇದ್ದಾನೆ ಅಂದರೆ ಹೇಳಿ ಇವನು ಸಾಯೋವರೆಗೂ ಹೊಡೀರಿ ಅಂತ ಬೇರೆ ಹೇಳಿದಾನಲ್ವಾ. ಇವನಿಗೆ ಎಂಥ ಶಿಕ್ಷೆ ಕೊಡ್ತಾರೋ ದೇವ್ರಿಗೆ ಗೊತ್ತು. ನಾಜು ಅವನು ಅಲ್ಲಿಂದ ಕುತ್ಕೊಂಡು ಸ್ಕೆಚ್ ಹಾಕ್ಬಿಟ್ಟ ಬಿಡಿ, ಅಲ್ಲಿ ದುಬೈಯಲ್ಲೇ ಕುತ್ಕೊಂಡು. ಯಾಕಂದರೆ ಹೊಡೆದಿರೋರು ಅವ್ರೇನೆಲ್ಲ ಅಂಥ ದುಡ್ಡಿರೋರಲ್ಲ. ಇವನೇ ದುಡ್ಡು ಕೊಟ್ಟು ಹಿಂಗೆ ಮಾಡಿ ಹೋಗ್ರಿ, ಇವನಿದ್ರೆ ತಾನೇ ಇದಕ್ಕಲ್ಲ, ಇವನೇ ಇಲ್ಲ ಅಂದಮೇಲೆ ಎಲ್ಲ ಸರೋಗುತ್ತೆ ಅಂತ ಮಾಡಿರೋದು. ನಾವು ಹೈದರ್ನ ಕಳ್ಕೊಂಡು ನಮ್ಮ ಹೊಟ್ಟೆ ಉರಿ ನಮಗೆ ಇದೆ. ನಮ್ಮದು ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ನಾವು ಹೆಂಗೆ ಇದಕ್ಕೆ ಮೇಲೆ ನಾವು ಹೆಂಗೆ ಬದುಕ್ತೀವಿ ಅನ್ನೋ ಒಂದು ನಮಗೆ ಒಂದು ಇದಾಗಿದೆ. ಯಾಕಂದರೆ ಅದೇ ಯೋಚನೆ ಆಗಿಬಿಟ್ಟಿದೆ ನಮಗೆ. ಊಟ ಸೇರ್ತಿಲ್ಲ, ಯಾರ ಮನೆಯಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಅವ್ರ ಹೆಂಡತಿ ಮಕ್ಕಳು. ಇದು ನಾನು ಏನು ಹೇಳಬೇಕು ಇದ್ರ ಬಗ್ಗೆ? ಅವನಿಗೆ ಎಂಥ ಶಿಕ್ಷೆ ಕೊಡ್ತಾರೆ ಕಾನೂನು ಕ್ರಮವಾಗಿ
ನಾನು ಇಷ್ಟು ಕೇಳ್ಕೊತೀನಿ, ನ್ಯಾಯಾಧೀಶರಿಗೆ ಇಷ್ಟು ಕೇಳ್ಕೊತೀನಿ, ಅವನ್ನ ಆಚೆ ಬಿಡಬಾರ್ದು. ಒಂದು ಗಲ್ಲು ಶಿಕ್ಷೆ ಕೊಡಲೇಬೇಕು, ಇಲ್ಲ ಜೀವಾವಧಿ ಶಿಕ್ಷೆ ಆದರೂ ಕೊಡಲೇಬೇಕು, ಅಷ್ಟು ಕೇಳ್ಕೊತೀನಿ ನಾನು. ಮೇಡಮ್, ಇವಾಗ ನಿಮಗೆ ಕುಟುಂಬಕ್ಕೆ ಹೇಗಿದೆ? ಬೆದರಿಕೆಗಳು ಬರ್ತಾ ಇದ್ದಾವ? ಅಥವಾ ನೀವು ಹೇಳಿದ್ರಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇಲ್ಲ, ನಮಗೆ ಅಂಗಡಿಗಳು ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರಿ. ಈ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಕುಟುಂಬಕ್ಕೆ ಭದ್ರತೆ ಹೇಗಿದೆ? ಅಂದರೆ ನಮ್ಮ ಮಕ್ಕಳಿಗೆ ಅಂದರೆ ನಮಗೆ ಭಯ ಆಗ್ತಾ ಇದೆ. ಈಗ ಚೆನ್ನಾಗಿದೆ ಹೀಗೆ ಮಾಡ್ದ, ಇವಾಗ ನಮ್ಮ ಮಕ್ಳಿಗೆ ಮೇಲೆ ಅಟ್ಯಾಕ್ ಆಗ್ಬೋದಲ್ವಾ? ನಾನು ಇವಾಗ ನಮ್ಮ ಮೈದಾ ಅವ್ನ ಮೊಬೈಲ್ ಅಂಗಡಿ ಇದೆ, ಅಂಗಡಿ ತೆಗಿಯೋಕ್ಕೆ ಭಯ ಬೀಳ್ತಾ ಇದ್ದಾರೆ. ಇನ್ನು ಯಾರು ಬರ್ತಾರೋ, ಇವರು ಗ್ಯಾಂಗ್ ವಾರ್ ಮಾಡೋದಲ್ವಾ ಇವರು, ಹಿಂದೆಯಿಂದ ಹೊಡಿಯೋರು ಇವರು. ಇವ್ರಿಗೆ ತಾಕತ್ತಿಲ್ಲ ಮುಂದೆಯಿಂದ ಫೇಸ್ ಮಾಡೋಕ್ಕೆ. ಮುಂದೆಯಿಂದ ಫೇಸ್ ಮಾಡಿದರೆ ನಮ್ಮ ಹೈದರ್ಗೆ ಈ ಥರ ಒಂದು ಅನಾಹುತ ಆಗ್ತಿರ್ಲಿಲ್ಲ. ಇದು ಹಿಂದೆಯಿಂದ ಹೊಡೆದಿರೋದು, ನೋಡಿದಿರ ತಲೆಗೆ ಹೊಡೆದಿರೋದು, ಮುಖದ ಮೇಲೆ ಹೊಡೆದಿಲ್ಲ. ಆ ಥರ ಅವರು ಅಟ್ಯಾಕ್ ಮಾಡಿರೋದು ಅವ್ರನ್ನ. ಇನ್ನು ನಮ್ಮ ಯಜಮಾನ್ರು ಅವ್ರಿಗೆ ಹೇಗೆ ನಾವು ಅವ್ರಿಗೆ ಹೇಳೋದು, ಅವರು ತುಂಬ ಬೇಜಾರಾಗಿದ್ದಾರೆ. ಅವ್ರಿಗೂ ಒಂದು ಪ್ರೊಟೆಕ್ಷನ್ ಕೊಡಬೇಕು. ಅವರು ರಾತ್ರಿ 1 ಗಂಟೆ ಆದರೂ ಜನಗಳು ಫೋನ್ ಮಾಡಿದ್ರೆ ಹೋಗ್ತಾರೆ. ಯಾಕಂದರೆ ಅವ್ರು ಸೋಷಲ್ ವರ್ಕರ್, ಹೋಗಬೇಕು. ಈಗ ಅವ್ರಿಗೊಂದು ಪ್ರೊಟೆಕ್ಷನ್ ಬೇಕು. ಅವ್ರಿಗೆ ಯಾವುದಾದ್ರೂ ಒಂದು ಅನಾಹುತ ಆದರೆ ಇವ್ರು ಮೂವರು ಕಾರಣ. ನಾನು ಇಷ್ಟು ಹೇಳ್ತೀನಿ. ಅವ್ರಿಗೆ ಜೀವ ಬೆದರಿಕೆ ಅವ್ರು ಫಸ್ಟೇ ಕೊಟ್ಟಿದ್ದಾರೆ. ಫಸ್ಟು ಹೈದರ್ನ ಹೊಡಿತೀನಿ, ಆಮೇಲೆ ಸಲೀಮ್ನ ಹೊಡಿತೀನಿ ಅಂತ. ಹಾಗೆ ಒಂದು ಹೋಯ್ತು. ಇದಕ್ಕೆ ಮುಂಚೆ ಹೇಳಿದ್ದಾರೆ ಅವರು. ಅಂದರೆ ಇವ್ರ ಹತ್ರ ಹೀಗೆ ಬೇರೆಯವರು ಮಾತು ಹೇಳಿದ್ದು ನಮಗೆ. ಮೇಡಮ್, ಹೈದರ್ ಅಲಿ ಅವರ ಹಿಂದಿನ ರೆಕಾರ್ಡ್ಸನ್ನು ನೋಡೋದಾದರೆ 2014ರಿಂದ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟರ್ ಆಗಿರ್ತಾರೆ. ಮತ್ತು ಒಂದು 12 ಕೇಸ್ಗಳು ಕೂಡ ಅವ್ರ ಮೇಲೆ ದಾಖಲಾಗಿದ್ದಾವೆ. ಇನ್ನೊಂದು ಕಡೆ ಏರಿಯಾಗಳಲ್ಲಿ ಮಾತಾಡೋದನ್ನು ನೋಡ್ತಾ ಇದ್ದರೆ ಅವರು ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಮದುವೆ ಅಂತ ಬಂದಾಗ, ಹೆಲ್ತ್ ಟ್ರೀಟ್ಮೆಂಟ್ ಅಂತ ಬಂದಾಗ, ಅಥವಾ ಮನೆಗೆ ಯಾರೋ ಒಂದು ಏನೋ ಸಹಾಯ ಕೇಳ್ಕೊಂಡು ಬಂದಾಗ ಇಲ್ಲ ಅಂತಿರಲಿಲ್ಲ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾ ಇದ್ರು. ಹೈದರ್ ತುಂಬ ಬಡವ್ರ ಪರವಾಗಿದ್ದರು, ಹೆಲ್ಪ್ ಮಾಡ್ತಾ ಇದ್ರು ಅನ್ನೋ ಮಾತು ಕೇಳಿ ಬರುತ್ತೆ. ಇನ್ನೊಂದು ಕಡೆ ಕ್ರೈಮ್ ಇತಿಹಾಸನೂ ಇದೆ. ಹೀಗಿರಬೇಕಾದ್ರೆ ನೀವು ಹೈದರ್ ಅವ್ರು ನೀವು ನೋಡ್ದಂಗೆ ಹೇಗಿದ್ರು? ಅವ್ರ ಮೇಲೆ ಇರ್ತಕ್ಕಂಥ ಕ್ರೈಮ್ ಆಗಲಿ, ಇನ್ನು ಬಡವರಿಗೆ ಹೆಲ್ಪ್ ಮಾಡೋದಾಗ್ಲಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಕ್ರೈಮ್ ಅಂದರೆ ಅದು ಆವಾಗ ಏನು ಒಂದು ಸಣ್ಣ ಪುಟ್ಟ ಕೇಸುಗಳು ಅಷ್ಟೇನೇವೆ, ಯಾವುದೋ ಮರ್ಡರ್ ಕೇಸ್ ಇಲ್ಲ. 2015ಇಂದ ಎಲ್ಲ ಕ್ಲಿಯರ್ ಇದೆ, ಏನೂ ಒಂದು ಕೇಸ್ ಇಲ್ಲ. ಇನ್ನೊಂದೇನೆಂದರೆ ಎಲ್ಲರ ಹತ್ರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ರು. ಬಡವ್ರಿಗೆ ಒಂದು ಊಟ ತಿನ್ನಿಸೋದಾಗ್ಲಿ, ಬಟ್ಟೆ ಕೊಡಿಸೋದ್ರಿಂದ. ಮತ್ತೆ ಒಂದು ಮುದುಕಿ ಸರ್, ಇಲ್ಲೇ ಇರೋದವರು. ಆ ಅಮ್ಮಗೆ ತುಂಬ ವಯಸ್ಸಾಗಿದೆ. ಆ ಅಮ್ಮ ಮನೇಲಿ ಯಾರೂ ಇಲ್ಲ, ಮನೆ ಬಿದ್ದೋಗಿರೋ ಥರ ಇತ್ತು. ಅವ್ರ ಮನೆಗೆ ಸಹ ಕಟ್ಕೊಟ್ಟಿದ್ದಾರೆ ಅವರು. ಆ ಥರ ಎಲ್ಲ ಬಡ ಜನಗಳಿಗೆ ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾರ ಹತ್ರನೂ ಅವರು ಇವನ್ ಕೆಟ್ಟವನು ಅಂತ ಒಂದು ಹೆಸರು ತಗೊಂಡಿಲ್ಲ. ನೀವೇ ನೋಡಿರ್ತೀರಾ, ಎಷ್ಟು ಜನ ಬಂದಿದ್ರು. ಜನ ಸಂಪಾದಿಸೋದು ತುಂಬ ಕಷ್ಟ ಸರ್. ಅಷ್ಟು ಜನ ಬಂದಿದ್ದಾರೆ ಅಂದರೆ, ಒಂದು ಕೆಟ್ಟವನಾಗಿದ್ರೆ ಯಾಕೆ ಬರ್ತಿದ್ರು ಹೇಳಿ? ಒಂದು 50-100 ಜನ ಬರ್ತಿದ್ರು ಅಷ್ಟೇ. ಎಷ್ಟು ಸಾವಿರ ಜನ. ಒಬ್ಬ ಸತ್ತ ಮೇಲೆ ನಮಗೆ ಬರೋದು ಜನಗಳು. ಆ ಜನ ಸಂಪಾದನೆ ಅವ್ನು ಮಾಡಿ ಹೋದ ಸರ್. ಅವನು ಯಾರ ಹತ್ರನೂ ಒಂದು ಕೆಟ್ಟ ಹೆಸರು ತಗೊಂಡ್ಲಿಲ್ಲ. ಎಲ್ಲರ ಹತ್ರ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ದ. ಒಂದು ಮರ್ಯಾದೆ ಕೊಟ್ಟು, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಅವ್ರಿಗೂ ತುಂಬ ಮರ್ಯಾದೆ ಕೊಡ್ತಿದ್ದ. ಇವಾಗ ಅಂದ್ರೆ ನೀವು ಅವಾಗಲೇ ಹೇಳಿದ್ರಿ, ಒಂದು ಗ್ಯಾಂಗ್ ವಾರ್ ಇನ್ನೂ ಮುಂದುವರಿಯುತ್ತೆ, ಇನ್ನೊಬ್ರಿಗೆ ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹುಡುಗರು ಈ ತರ ರೌಡಿಸಮ್ ಅಂತ ಓಡಾಡ್ಕೊಂಡಿರ್ತವೆ ಏರಿಯಾಗಳಲ್ಲಿ. ಅಂತ ಹುಡುಗರಿಗೆ ನೀವೇನು ಹೇಳ್ತೀರಾ? ಅವ್ರ ಮಗನೇ ಬೆದರಿಸ್ತಾ ಇದ್ದಾನೆ, ನಾಜು ಮಗನೇ ಬೆದರಿಸ್ತಾ ಇದೆ. ಹೆಂಗಿದೆ ಅವ್ರ ಮನೆಗೆ ನಮ್ ಗಿಫ್ಟು? ನಮ್ಮ ಅವ್ರ ಚಿಕ್ಕಪ್ಪನ ಹೊಡೆದಿದ್ದೆ ನಮ್ಮ ಅಪ್ಪನೇ ಅಂತೆಲ್ಲ ಹೇಳ್ಕೊಂಡು ಸುತ್ತಾ ಇದ್ದಾನೆ ಅವ್ರ ಮಗ, ನಾಜು ಮಗ. ಹೀಗಾಗಿ ಅವರು ಗ್ಯಾಂಗ್ ವಾರ್ ಅಂದ್ರೆ ಅವರು ನಮ್ಮಿಂದ ಇವಾಗ ದ್ವೇಷ ಇಟ್ಟಿರ್ತಾರೆ. 16 years 15 years ಇರ್ತೈತೆ. ಅಷ್ಟು ಮಾತಾಡ್ತಾನೆ ಆ ಹುಡುಗ. ಹಾಗಿದ್ಮೇಲೆ ಇಷ್ಟು ಚಿಕ್ಕ ಹುಡುಗನೇ ಮಾತಾಡ್ದ ಅಂದ್ಮೇಲೆ ದೊಡ್ಡವ್ರು ಎಷ್ಟು ಇದಿರಲ್ಲ ನಮ್ಮ ಮೇಲೆ, ಎಷ್ಟು ಒಂದು ದ್ವೇಷ ಇರಲ್ಲ ನಮ್ಮ ಮೇಲೆ. ಅವ್ರು ಖಂಡಿತ ಮಾಡ್ತಾರೆ ಸರ್. ಅವ್ರ ಮೇಲೆ ನಂಬಿಕೆ ಇಲ್ಲ. ನಮ್ಮ ಯಜಮಾನ್ರು ರಾತ್ರಿ ಹಗಲು ಈ ಸಮಾಜ ಸೇವೆಗೆ ಅಂತಾನೆ ಇದ್ದಾರೆ. ಅವರು 1 ಗಂಟೆಗೂ ಫೋನ್ ಬಂದ್ರೇನು ಹೋಗ್ಲೇಬೇಕು, 2 ಗಂಟೆಗೆ ಬಂದ್ರೇನು ಹೋಗ್ಲೇಬೇಕು. ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲ. ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಬೇಕು. ನಮ್ಮ ಮನೆ ಗಂಡು ಮಕ್ಕಳು ಎಲ್ರಿಗೂ ಪ್ರೊಟೆಕ್ಷನ್, ನಮ್ಮ ಇಡೀ ಕುಟುಂಬಕ್ಕೆ ಪ್ರೊಟೆಕ್ಷನ್ ಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ವೀಕ್ಷಕರೇ, ಇದು ಗರುಡ ಮಾಲ್ ಬಳಿ ಹತ್ಯೆಯಾದ ಹೈದರ್ ಅಲಿ ಕುಟುಂಬದವರ ಮಾತು.